ದೃಶ್ಯ ಒಂದು. ಅರಮನೆಯ ಪಕ್ಕದ ಒಂದು ಉದ್ಯಾನವನದಲ್ಲಿ ಸಿದ್ಧಾರ್ಥನು ತಿರುಗಾಡ್ತಾ ಇದ್ದಾನೆ. ಈಗ ಅರಮನೆಯ ದೃಶ್ಯ. ಇದು ಆ ನಾಟಕದ ಪ್ರಾರಂಭ ಹೀಗಿದೆ. ಇದುವರೆಗೂ ನಡೆದಿದ್ದು ಪೀಠಿಕೆ. ಅರಮನೆಯ ಪಕ್ಕದ ಒಂದು ಉದ್ಯಾನವನದಲ್ಲಿ ಸಿದ್ಧಾರ್ಥ ಇದ್ದಾನೆ. ಅವನೊಬ್ಬನೇ ತಿರುಗಾಡ್ತಾ ಇದ್ದಾನೆ. ಸಿದ್ಧಾರ್ಥ ಒಬ್ಬನೇ ಆಲೋಚನೆ ಮಾಡ್ತಾ ತಿರುಗಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ. ಇಲ್ಲ, ಇನ್ನಿಲ್ಲಿ ಇರಲಾರೆ, ಇರಲಾರೆ. ಎಳೆಯ ಕರೆಯನ್ನು ಕೇಳಿಯೂ ಸುಮ್ಮನಿರಲಾರೆ. ಆತ್ಮದ ಆಮಂತ್ರಣವನ್ನು ಓದಿಯೂ ಭೋಗಾಭಿಲಾಷೆಯಿಂದ ಇನ್ನು ನಾನಿರಲಾರೆ. ವರಧರ್ಮ ದೇವತೆಯು ಗುಡಿಗಳಿಂ ಒಲಗಳಿಂ ವನಗಳಿಂ ಸೌಧಗಳಿಂ ಕೈಬೀಸಿ ಗೋಳಾಡಿ ಕರೆವುದನ್ನು ಕಂಡು ಮುಗ್ಧನಾಗಿರಲಾರೆ. ಅಷ್ಟೊತ್ತಿಗೆ ವಾದ್ಯಗಳು ಮೂಡುತ್ತವೆ. ಆಗ ನಾದವೇನಿದು? ವಾದ್ಯಗಳ ನಿನದ ನನಗರಿಯದಂತಾವ ಶುಭವೆಂದು ಬಂದಿಹುದು. ನನಗೇನು ಧನಿಯ ಬೀರಿರಿ ವಾದ್ಯಗಳಿರ? ನನಗೇನು ಹ ದನಿಯ ಬೀರಿರಿ ವಾದ್ಯಗಳಿರ? ನಿಮ್ಮಗಳ ಭಾಗಕ್ಕೆ ಕಿವುಡನಾಗಿ ಏನೆದ್ದು? ಇಲ್ಲ, ನಾನ್ ಇನ್ನು ನಾನ್ ಇರಲಾರೆ ನಿನ್ನು. ಇಂದಿರುಳನು ಇಂದಿರುಳನು ಬಿಟ್ಟರೆ ಎನಗಿನ್ನು ಗತಿಯಿಲ್ಲ, ಎನಗಿನ್ನು ಗತಿಯಿಲ್ಲ. ನಾಳೆ ನಾಳೆ ಎಂದು ವರ್ಷಗಳ ಕಳೆದಾಯ್ತು. ನಾಳೆ ಎಂದಿಗೂ ನಾಳೆ, ಇಂದು ಹಿಂದೆ. ಬುದ್ಧ ಯೋಚನೆ ಮಾಡ್ತಾನೆ. ಇಲ್ಲ, ಇನ್ನು ಇಲ್ಲಿ ಇರಲಾರೆ, ಹೊರಟು ಬಿಡ್ತೇನೆ ನಾನು. ಎಳೆಯ ಕರೆಯನು ಬದುಕನ್ನು ಬದಲಿಸಿಕೊಳ್ಳುವ ಸಿದ್ಧಾರ್ಥನು ಬುದ್ಧನಾಗುವ ಅಂದ್ರೆ ಇನ್ನೊಂದು ಜೀವನಕ್ಕಾಗಿ ಎಳೆಯ ಕರೆಯು ನನಗೆ ಆ ಕರಿತಾ ಇದೆ. ಅಂತಹ ಕರೆಯು ಕರೆದು ಕೂಡ, ಕರೆ ಅಂದ್ರೆ ಕೂಗು ಅಂತ, ಕೂಗು ಕರೆದರೂ ಕೂಡ ಕೇಳಿಯೂ ನಾನು ಸುಮ್ಮನೆ ಇರಲಾರೆ. ನಾನು ಹೊರಡ್ಲೇಬೇಕು. ಆತ್ಮದ ಆಮಂತ್ರಣವ ಆತ್ಮದ ಆಮಂತ್ರಣವನ್ನು ನನ್ನ ಆತ್ಮವೇ ಹೇಳ್ತಾ ಇದೆ, ದಯವಿಟ್ಟು ಹೊರಡು ಇಲ್ಲಿಂದ ಅಂತ. ಆತ್ಮದ ಆಮಂತ್ರಣವನ್ನು ಓದಿಯೂ ಕೂಡ ಭೋಗಾಭಿಲಾಷೆಯಿಂದ ಇನ್ನು ಇರಲಾರೆ. ಈ ಭೋಗವನ್ನು, ಈ ಸುಖವನ್ನು, ಅರಮನೆಯ ಭೋಗದ ಅಭಿಲಾಷೆಯ ಸುಖದಿಂದ, ಆಕಾಂಕ್ಷೆಯ ಸುಖದಿಂದ ನಾನು ಇಲ್ಲಿ ಇರಲಾರೆ. ವರಧರ್ಮ ದೇವತೆಯ ಗುಡಿಗಳಿಂ, ನೋಡಿ, ಗುಡಿಗಳಿಂ ವರಧರ್ಮ ದೇವತೆಯು ಗುಡಿಗಳಿಂ ಒಲಗಳಿಂ ವನಗಳಿಂ ಸೌಧಗಳಿಂ ಕೈಬೀಸಿ ಗೋಳಾಡಿ ಕರೆಯುವುದನ್ನು ಕಂಡು ಮುಗ್ಧನಾಗಿರಲಾರೆ. ನಿಜವಾದ ಧರ್ಮ ದೇವತೆಯು ಈ ಗುಡಿಗಳು, ಹೊಲಗಳು, ವನಗಳು, ಸೌಧಗಳಿಂದ ನನ್ನನ್ನ ನಿಜವಾಗಿಯೂ ಶಿಕ್ಷೆ ಮಾಡ್ತಾ ಇದ್ದಾರೆ, ಅಧರ್ಮವಾಗಿ ನಡ್ಕೋತಾ ಇದ್ದಾರೆ. ದಯವಿಟ್ಟು ನಾನು ಇಲ್ಲಿ ಇರಲಾರೆ ಅಂತ ಆ ಧರ್ಮ ದೇವತೆಯು ಕೂಗ್ತಾ ಇದೆ, ಕೂಗಿ ಕರಿತಾ ಇದೆ. ಕೇಳಿಯೂ ಕೂಡ ನಾನು ಮೊದ್ದನಾಗಿರಲಾರೆ, ದಟ್ಟನಾಗಿ ನಾನು ಇನ್ನಿರಲಾರೆ. ಅಷ್ಟೊತ್ತಿಗೆ ವಾದ್ಯ ಮೂಡುತ್ತೆ. ಯಾವ ವಾದ್ಯ? ರಾಹುಲ ಹುಟ್ಟಿದ್ದಾನೆ. ರಾಹುಲನು ಹುಟ್ಟಿದಂತಹ ಶುಭ ಸುದ್ದಿಯನ್ನು ತಿಳಿಸೋದಿಕ್ಕೆ ಅರಮನೆಯಲ್ಲಿ ಮಂಗಳ ವಾದ್ಯವನ್ನು ನುಡಿಸ್ತಾ ಇದ್ದಾರೆ. ಆ ವಾದ್ಯ ಕೇಳಿಸಿಯೂ ಕೂಡ ವಾದ್ಯಕ್ಕೆ ಇವನು ರಿಯಾಕ್ಟ್ ಮಾಡ್ತಾನೆ. ನಾದವೇನಿದು? ಏನಿದು ಈ ಶುಭ ಸುದ್ದಿ, ಈ ಶುಭದ ನಾದ? ವಾದ್ಯಗಳ ನಿನಾದ, ವಾದ್ಯಗಳ ಮಂಗಳಕರವಾದ ಧ್ವನಿ. ನನಗರಿಯದಂತಹ, ನನಗೆ ಅರ್ಥವಾಗದೇ ಇರುವ, ನನಗೆ ತಿಳಿಯದಂತೆ ಇರುವ ಯಾವ ಶುಭ ಸುದ್ದಿ ಬಂದಿರಬಹುದು? ನನಗೇನು? ಯಾವುದು ಬಂದ್ರೆ ನನಗೇನು? ದನಿಯ ಬೀರಿರಿ ವಾದ್ಯಗಳಿರ. ದನಿಯನ್ನು ನೀವು ಕೂಗಿ, ನಿಮ್ಮಗಳ ಭಾಗಕ್ಕೆ ನಾನಿವತ್ತು ಕಿವುಡನಾಗಿದ್ದೇನೆ. ಇಲ್ಲ, ನಾನು ಇನ್ನು ಇಲ್ಲಿ ಇರಲಾರೆ. ಇಂದಿನ ಇರುಳನ್ನು ಬಿಟ್ಟರೆ, ಇವತ್ತ ರಾತ್ರಿ ಬಿಟ್ಟರೆ ಎನಗೂ ಇನ್ನ ಯಾವುದೇ ದಾರಿ ಇಲ್ಲ, ಗತಿ ಇಲ್ಲ. ಸ್ಥಿತಿಗತಿ ಅಂತ ಕರಿತೀವಿ. ಸ್ಥಿತಿ ಅಂದ್ರೆ ಇರುವಂತಹದ್ದು, ಗತಿ ಅಂದ್ರೆ ಚಲನೆ ಅಂತ. ನನಗಿನ್ಯಾವ ಚಲನೆಯೂ ಇಲ್ಲ, ನನಗಿನ್ಯಾವ ದಾರಿಯೂ ಇಲ್ಲ. ನಾಳೆ ಎಂಬುದು ನಾಳೆನೆ, ಇಂದು ಎಂಬುದು ಹಿಂದೆ. ಇದುವರೆಗೂ ನಾಳೆ ಅನ್ಕೊಂಡು ಕಳೆದಾಯ್ತು, ಇಂದು ಹಿಂದೆ ಅಂತ ಯೋಚನೆ ಮಾಡುವಾಗ ಚೆನ್ನ ಆ ಕಡೆಯಿಂದ ಓಡಿ ಬರ್ತಾನೆ. ಓಡಿ ಬಂದು ಸಿದ್ಧಾರ್ಥನಿಗೆ ಶುಭ ಸುದ್ದಿ ಹೇಳ್ತಾನೆ. ಶುಭ ಸುದ್ದಿ, ಶುಭ ಸುದ್ದಿ ನನ್ನೊಡೆಯ, ಶುಭ ಸುದ್ದಿ. ಸಿದ್ಧಾರ್ಥನ ಗಂಭೀರವಾಗ್ತಾನೆ. ಅದಕ್ಕೆ ಚೆನ್ನ ಅವನ್ ನೋಡಿ, ಏನು ಉದಾಸೀನನಾಗಿಹನು ಇಲ್ಲಿ ಸಿದ್ಧಾರ್ಥನು? ಏನಪ್ಪ ಇಲ್ಲಿ ಇಷ್ಟೊಂದು ಉದಾಸೀನವಾಗಿದ್ದಾನಲ್ಲ? ಯಾರಾದ್ರೂ ಮಗ ಹುಟ್ಟಿದ್ರೆ ಇಷ್ಟು ಉದಾಸೀನವಾಗಿರ್ತಾರಾ? ಯಾಕಂದ್ರೆ ಚೆನ್ನನು ಲೌಕಿಕದಲ್ಲಿದ್ದಾನೆ, ಅವನಿಗೆ ಅದು ಸಂಭ್ರಮ. ಸಿದ್ಧಾರ್ಥ ಇದನ್ನೆಲ್ಲ ಮೀರಕ್ ಹೊರಟಿದ್ದಾನೆ. ಸಿದ್ಧಾರ್ಥ, ಚೆನ್ನ, ಚೆನ್ನಜ್ಜ, ನೋಡಿ. ಇಲ್ಲಿ ಸಿದ್ಧಾರ್ಥ ಚೆನ್ನನನ್ನು ಮಾತನಾಡಿಸುವುದು. ಏನು ಶುಭ ಸುದ್ದಿ ಚೆನ್ನಜ್ಜ? ಮಂಗಳ ನಿನಾದಗಳು ನವಕೇರುತಿಹವಲ್ಲ, ಏಕೆ?
ಆಗ ಚೆನ್ನ ಹೇಳುವುದು, ಅದೇ ಶುಭ ವಾರ್ತೆ, ಅದೇ ಶುಭದ ವಾರ್ತೆ. ಸಿದ್ಧಾರ್ಥ, ನಿನಗೊಂದು ಗಂಡು ಶಿಶು ಹುಟ್ಟಿಹುದು, ನಿನಗೊಂದು ಗಂಡು ಶಿಶು ಹುಟ್ಟಿಹುದು. ಪುಣ್ಯ ಕುದಿಸುವ ತೆರದಿ ಬಣ್ಣ. ಅದಿಷ್ಟು ಚೆನ್ನಾಗಿದೆ ಗೊತ್ತಾ? ಪುಣ್ಯಕ್ಕೆ ಉದಿಸಿದಂತಹ ಬಣ್ಣ, ಅತ್ಯಂತ ಶ್ರೇಷ್ಠಕರವಾದ ಬಣ್ಣ, ರಾಜ ಬಣ್ಣ ಅದು. ಅಲ್ವೇ? ರಾಜರ ಮಕ್ಕಳು ರಾಜರಿರ್ತಾರೆ. ನಿನಗೊಂದು ಗಂಡು ಶಿಶು ಹುಟ್ಟಿದೆ, ವೈಭೋಗದಲ್ಲಿ ಇದೆ. ಪುಣ್ಯಕ್ಕೆ ಉದಿಸಿರುವಂತಹ ಬಣ್ಣ. ಸಿದ್ಧಾರ್ಥ ಅಂತರ್ಮುಖಿಯಾಗಿ ಅಂದ್ರೆ ತನಗೆ ತಾನೇ ಹೇಳ್ಕೊಂತಾರೆ. ಮತ್ತೊಂದು ಪಾಶ, ಕಬ್ಬಿಣದ ಸರಪಣಿಯ ಬಂಧನ. ದಿನ ಕಳೆದ ಹಾಗೆಲ್ಲ ಭುವಿಯ ಜಾಲವು ನಮ್ಮ ಸುತ್ತುವುದೇ ಹೊರತು, ಬಿಗಿ ಬಿಗಿಯುವುದೇ ಹೊರತು ಬಿಚ್ಚಿ ಬಿಡುವುದು ಎಂಬ ನಿಚ್ಚನ ಕಾಣೆ. ಮತ್ತೊಂದು ಬಂಧನ ನನಗೆ. ಪಾಶ ಅಂದ್ರೆ ಬಂಧನ ಅಂತ. ಮತ್ತೊಂದು ಬಂಧನ, ಕಬ್ಬಿಣದ ಸರಪಣಿಯ ಬಂಧನ. ಇದು ಬಿಡಿಸ್ಕೊಂಡು ಹೋಗೋದು ಬಹಳ ಕಷ್ಟ. ದಿನ ಕಳೆದಂತ ಹಾಗೆಲ್ಲ ಈ ಭೂಮಿಯ ಮೇಲಿರ್ತಕ್ಕಂಥ ಜಾಲಗಳು, ಬಂಧನಗಳು ನಮ್ಮನ್ನು ಸುತ್ತುತ್ತಾವೆ ಹೊರತು, ಬಿಗಿ ಬಿಗಿಯುವ ಹೊರತು ಯಾವೂ ಕೂಡ ಬಿಚ್ಚುವುದಿಲ್ಲ, ಬಿಚ್ಚಿ ಕಳಿಸುವುದಿಲ್ಲ. ಬಿಚ್ಚುವುದು ಬಿಚ್ಚಬಹುದು ಎಂಬ ನೆಚ್ಚಿಗೆಯನ್ನ ನಾನು ಯಾವತ್ತಿಗೂ ಕೂಡ ನಾ ಕಾಣೆ. ನೋಡಿ ಚೆನ್ನ, ಏಕಿಂತು ಮೌನವಾಗಿ ಹೇ ಒಡೆಯ, ಯಾಕಿವತ್ತು ಈ ರೀತಿ ಮೌನವಾಗಿದ್ದೀಯಾ? ಸಿದ್ಧಾರ್ಥ ಗಂಭೀರವಾಗಿ, ಸಾರಥಿ ಚೆನ್ನ, ಇತ್ತ ಬಾ, ನನಗಿಂದು ನಿನ್ನ ನೆರವಾಗಲೇಬೇಕು. ಮತ್ತೆ ಸಂಗೀತ, ಏನು ಸಂಗೀತವಿದು? ನನಗಿವತ್ತು ನೀನು ಸಹಾಯ ಮಾಡಲೇಬೇಕು. ಬಾಯಿ ಕಡೆ. ಚೆನ್ನ, ಪುತ್ರೋದಯದ ಹರ್ಷಕ್ಕಾಗಿ ಅಂಗನೆಯರು ಉಲಿಯುವರು, ಮಂಗಳದ ಹಾಡುಗಳ ಕೇಳು, ಕೇಳು ಎಷ್ಟು ಮೃದು ಮಧುರವಾಗಿಹುದು. ಚೆನ್ನ, ಪುತ್ರೋದಯ ಆಗಿದೆಯಲ್ಲಪ್ಪ ಸಿದ್ಧಾರ್ಥ, ಆ ಕಾರಣಕ್ಕಾಗಿ ಮಂಗಳದ ನಾದ ಮೂಡ್ತಾ ಇದೆ. ಅಂಗನೆಯರು, ರಾಜ ಆಸ್ಥಾನದಲ್ಲಿ ಇರ್ತಕ್ಕಂತಹ ಈ ಸಂಗೀತಗಾರ್ತಿಯರು, ಸೇವಕಿಯರು ಹಾಡ್ತಾ ಇದ್ದಾರೆ, ಮಂಗಳದ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಸಿದ್ಧಾರ್ಥ ಸ್ವಗತ ತನಿದ್ದಾನೆ ಮತ್ತೆ ಹೇಳ್ಕೊಳೋದು, ಎಲೆಗಾನ ದೇವತೆಯೇ ನಿನ್ನ ಮೋಹದ ಮುಡಿಯು, ಎಲೆಗಾನ ದೇವತೆಯೇ ನಿನ್ನ ಮೋಹದ ಮುಡಿಯು ಸಿಡಿದೊಡವುದಿಂದು, ಆತ್ಮಗೀತವು ಕರ್ಣಗೀತವನ್ನು ಹೇಳಿಸುತ್ತಲಿಹುದಿಂದು. ಅಮೃತ ಪಾನದ ಬಯಕೆ, ನಾಡ ಹಾಲಿನ ಬಯಕೆಯ ನಟ್ಟಿ ಬಟ್ಟಿಹುದು, ಬಟ್ಟಿಹುದು. ಮನಿತಾನೆ, ಎಲೆಗಾನವೇ, ಗಾನ ದೇವತೆಯೇ, ನಿನ್ನ ಮೋಹದ ಮುಡಿಯು ಸಿಡಿದು ಹೊಡೆಯುತ್ತಿದೆ ಎಂದು. ನಿನ್ನ ಮೋಹದ, ಏನಾದ್ರೂ ಮಾಡಿ ನನ್ನನ್ನ ಮೋಹ ಪಾಶದಲ್ಲಿ ಬಂಧಿಸಬೇಕು ಅಂತ ಹೇಳ್ಕೊತಾ ಇರೋ ಮೋಹದ ಬಂಧನವು ನನಗೆ ತುಂಬಾ ನೋವಾಗ್ತಾ, ಸಿಡಿದು ಹೊಡೆತಾ ಇದೆ. ಆತ್ಮದ ಗೀತೆ, ಕರ್ಣಗೀತವನ್ನು ಕೇಳಿಸ್ತಾ ಇರೋ ಗೀತೆಯನ್ನು, ಆನಂದವನ್ನು ಹೇಳಿಸುತ್ತಿಹುದು. ನೋಡಪ್ಪ, ನಾನಿದ್ದೀನಿ, ನನ್ನ ಮಾತನ್ನು ಸಿದ್ಧಾರ್ಥ ಕೇಳಬೇಕೆ ಹೊರತು ಹೊರಗಿನ ಧ್ವನಿಯಲ್ಲ ಅಂತ ಆತ್ಮದ ಗೀತೆ ಹೇಳ್ತಾ ಇದೆ. ಸಿದ್ಧಾರ್ಥ ಇವತ್ತು ಬಿಡುಗಡೆ ಹೊಂದಬೇಕು ಅನ್ನುವ ನಾದ ನೋಡಿ. ಅಮೃತ ಪಾನಕ್ಕಾಗಿ ಹೊರಟಿರುವಾಗ ಈ ನಾಡ ಹಾಲು, ಈ ಈ ಪ್ರಪಂಚದ ಹಾಲಿನ ಬಯಕೆಯನ್ನು ದೂರ ತಳ್ತಾ ಇದೆ, ಹಟ್ಟಿಹುದು ದೂರ ತಳ್ತಾ ಇದೆ, ಪಟ್ಟಿ ಬರದಂಗ್ ವಾಪಸ್ ಬರದಂಗ್ ಕಳಿಸ್ತಾ ಇದೆ ಅಂತ ಹೇಳ್ಕೊಂಡು ಗಟ್ಟಿಯಾಗಿ ಚೆನ್ನ ಕೂಗ್ದ. ಚೆನ್ನ ಚೆನ್ನ ಅನ್ಯ ಮನಸ್ಕ, ಅಯ್ಯೋ ಏನು ಇವನ್ ನಾದವನ್ನ, ಆ ಆನಂದವನ್ನು ಕೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ ಅಲ್ವಾ ರಾಗ ಅಂತ ಕೇಳ್ತಾ ಅನ್ಯ ಮನಸ್ಕನಾಗಿದ್ದಾನೆ. ಅನ್ಯ ಮನಸ್ಕ ಅಂದ್ರೆ ಇನ್ನೊಂದು ಕಡೆ ಮನಸ್ಸನ್ನು ಚೆಲ್ಲುವಂತಹದ್ದು. ಎಷ್ಟು ಹೃದಯಂಗಮ ಸಂಗೀತ, ಎಷ್ಟು ಹೃದಯಂಗಮ ಆ ಸಂಗೀತ. ಏಕೆ ಸಿದ್ಧಾರ್ಥ, ಗಾನವೇನೆ ತನು ಮನಗಳೆಲ್ಲವನ್ನು ಮರೆತು ಕೇಳುತ್ತಲಿದ್ದ ನೀನಿಂದು ಸರಗೈವ ರಮಣೀಯರ ಆಲಿಸದೆ ಚಿಂತಾತ್ಮನ ಆಗಿರುವೆಯಲ್ಲ. ನೀನು ಸಂಗೀತವನ್ನು ಇಷ್ಟ ಚೆನ್ನಾಗಿ ಕೇಳ್ತಾ ಇದ್ದಪ್ಪ, ನೀನು ತನು ಮನವನ್ನೆಲ್ಲ ಕೊಟ್ಟು ಕೇಳ್ತಾ ಇದ್ದೆ, ಎಲ್ಲವನ್ನು ಮರೆತು ಕೇಳ್ತಾ ಇದ್ದೆ. ನೀನು ಯಾಕೆ ಇವತ್ತು ಅಂತಹ ಸ್ವರವನ್ನು, ರಮಣೀಯರ ಸ್ವರವನ್ನು ಆಲಿಸದೆ ಚಿಂತಾತ್ಮನಾಗಿರುವೆ ನೀನು? ಯಾಕಪ್ಪ ಸಿದ್ಧಾರ್ಥ? ಆ ಸಿದ್ಧಾರ್ಥ ನಟ್ಟ ನೋಟದಿಂದ, ನೇರ ನೋಟದಿಂದ ಅವನು ಹೇಳಂತು, ಹೌದು ಚೆನ್ನಜ್ಜ, ಹೌದು ಚೆನ್ನ, ಹೌದು, ಇರಲಿ ಅದು. ಇತ್ತಪ್ಪ, ನನಗಿಂದು ನಿನ್ನ ನೆರವಾಗಲೇಬೇಕು. ಒಂದು ಒಂದು ಕಾರ್ಯ ಇದೆ. ತನ್ನ ಕಾರ್ಯದ ಉದ್ದೇಶದಿಂದ ನೇರವಾದ ನೋಟವನ್ನು ಬೀರಿ ಹೇಳ್ತಾ ಇದ್ದಾನೆ. ಬಾಯಿ ಕಡೆ, ಅದ್ ನಿಜ, ನಾನು ಕೇಳ್ತಾ ಇದ್ದೆ ನಿಜ, ಆದ್ರೆ ಇವತ್ತು ಇತ್ತಪ್ಪ, ನನಗಿವತ್ತು ನಿನ್ನಿಂದ ಒಂದು ನೆರವಾಗಬೇಕು. ನನಗೆ ಅದೆಲ್ಲ ಮುಖ್ಯ ಅಲ್ಲ ಚೆನ್ನ.
ಸಾರಥಿಯನ್ನು ಈ ರೀತಿ ಕೇಳುವರೆ ಬೆಸಸು ಆಜ್ಞೆ ಮಾಡು. ಕಿಂಕರ ನಾನು, ನಿನ್ನ ಸೇವಕ ನಾನು. ಸಿದ್ಧಾರ್ಥ, ಇನ್ನು ನೀನು ಎನ್ನ ಸಾರಥಿಯಲ್ಲ, ಇನ್ನು ನೀನು ನನ್ನ ಸಾರಥಿಯಲ್ಲ. ಚೆನ್ನ, ದೈನ್ಯದಿಂದ ಕೆಲಸದಿಂದ ಬಿಡಿಸುವೆಯಾ? ಬೇಡ, ನಾ ಮುದುಕ ಕಣಪ್ಪ, ನಿರ್ಗತಿಕ. ನಾನೆಸಗಿದ ಅಪರಾಧವಾದರೂ ಏನು, ಮನ್ನಿಸೆನ್ನನು ಒಡೆಯ, ಮನ್ನಿಸೆನ್ನನು. ದೈನ್ಯದಿಂದ ಅತ್ಯಂತ ದೀನನಾಗಿ, ಅಯ್ಯೋ ಕೆಲಸದಿಂದ ಬಿಡಿಸ್ತೀನಪ್ಪ. ನೀನಿನ್ಮೇಲೆ ಸಿದ್ಧಾರ್ಥ ಹೇಳೋದು, ನೀನಿನ್ನು ನನ್ನ ಸಾರಥಿ ಅಲ್ಲ ಅಂದಿದ್ದಕ್ಕೆ ಚೆನ್ನ ಹೇಳುವಂಥದ್ದು ದೈನ್ಯದಿಂದ. ನನ್ನನ್ನು ಕೆಲಸದಿಂದ ಬಿಡಿಸ್ತೀಯಾ? ಬೇಡಪ್ಪ, ನಾನು ಮುದುಕ, ನಿರ್ಗತಿಕ, ಯಾರೂ ಇಲ್ಲದೆ ಇರೋನು. ನಾನು ಎಸಗಿದಂತಹ, ನಾನು ಉಂಟು ಮಾಡಿದಂತಹ ಅಪರಾಧವಾದರೂ ಏನು, ದಯವಿಟ್ಟು ಮನ್ನಿಸು, ಕ್ಷಮಿಸಿಬಿಡು ನನ್ನ ಒಡೆಯ. ಸಿದ್ಧಾರ್ಥ ಕರುಣೆಯಿಂದ, ಹಾಗಲ್ಲಪ್ಪ, ಕೇಳಿಲ್ಲ, ಹಾಗಲ್ಲ ಇದು ಅಂತ. ನೋಡಿ ಚೆನ್ನ, ಇಲ್ಲ, ಬೇಡ, ಬೇಡ, ನಿನ್ನ ಬಿಟ್ಟರೆ ನನಗೆ ನಿನ್ನ ಬಿಟ್ಟರೆ ನನಗೆ ಸಾಯುವುದೇ ಸರಿ. ಚೆನ್ನ ನೆದೆಯಲ್ಲಿ ನೀನಲ್ಲದಿನ್ನಾರು ನೆಲೆಸಿಲ್ಲ. ನೀನು ಅಂದ್ರೆ ನನಗೆ ಪಂಚಪ್ರಾಣಪ್ಪ. ನಿನ್ನನ್ನು ಎತ್ತಾಡಿಸಿದ್ದೇನೆ ನಾನು. ನಿನ್ನ ಎತ್ತಿ ಆಡಿಸಿರೋ ನಿನ್ನ ತಂದೆಯ ಕಾಲದವು ನಾನು ಸೇವಕ. ನೀನಲ್ಲದೆ ನನಗಿನ್ಯಾರೂ ಇಲ್ಲ. ನಿನ್ನನ್ನು ನನ್ನ ಎದೆಯೊಳಗೆ ತುಂಬಿಕೊಂಡಿದ್ದೀನಿ. ನಿನ್ನನ್ನು ಬಿಟ್ಟರೆ ನನಗೆ ಸಾವು ಅಷ್ಟೇ ಗತಿ. ಇನ್ಯಾರೂ ನನಗೆ ನೆಲೆ ಇಲ್ಲಪ್ಪ. ಇನ್ಯಾರೂ ನನ್ನ ಎದೆಯಲ್ಲಿ ನೆಲೆಸಿಲ್ಲ. ನೀನೇ ನನ್ನ ಎದೆಯೊಳಗಿರ್ತಕ್ಕಂಥದ್ದು. ದಯವಿಟ್ಟು ಕೆಲಸದಿಂದ ತೆಗಿಬೇಡಪ್ಪ. ಸಿದ್ಧಾರ್ಥ ಸ್ವಗತ, ಪಾಪ ಮುದುಕ ನೀವು. ಹ್ಮ್ ಗಟ್ಟಿಯಾಗಿ ಜೋರಾಗಿ ಹೇಳ್ತಾ ಇದ್ದಾನೆ ಪ್ರಕಾಶ. ಇದು ಆಕ್ಚುಲಿ ಅಂದ್ರೆ ಜೋರಾಗಿ ಹೇಳುವಂಥದ್ದು. ಚೆನ್ನಜ್ಜ ಕೇಳಿಲ್ಲಿ, ನಿನ್ನ ನಾ ಬಿಡಲಾರೆ, ಹೆದರದಿರು. ನಿನ್ನ ಬಿಡಲ್ಲಪ್ಪ ನಾನು, ಹೆದರ್ಕೋಬೇಡ. ಹ್ಮ್ ಸಂತಸದಿಂದ ಚೆನ್ನ, ನೀನೀಗ ಸಿದ್ಧಾರ್ಥ. ಮತ್ತೇನು, ಏನೇನು ಏನ್ ಬೇಕು ಹೇಳು, ನಾನ್ ಮಾಡ್ತೀನಿ ಅಂತ. ಇಂದು ನಾ ಬಹುದೂರ ಹೋಗಬೇಕೆಂದಿರುವೆ. ಸಿದ್ಧಾರ್ಥ ಹೇಳ್ತಾ ಇರ್ತಕ್ಕಂಥ, ನಾನು ತುಂಬಾ ದೂರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆಶ್ಚರ್ಯದಿಂದ ಚೆನ್ನ, ಹಾ, ಯಾವೆಡೆಗೆ ಸಿದ್ಧಾರ್ಥ? ಹಿಂದೇಕೆ? ಮಾತೇನು? ಮಗನು ಹುಟ್ಟಿದ ದಿನವೇ ತಂದೆ ಹೋದರೆ ದೂರ ಲೋಕವೇನೆನ್ನುವುದು. ಮಗ ಹುಟ್ಟು ದಿನ ತಂದೆ ದೂರ ಹೋದ್ರೆ ಲೋಕ ಏನನ್ನು ಕೊಡುತ್ತೆ? ಎಲ್ಲಿಗೆ ಹೊರಟಿದೀಯ? ಯಾವ ರಾಜ್ಯಕ್ಕೆ ಹೊರಟಿದೀಯ? ಎಲ್ಲಿಗೆ ಹೊರಟಿದ್ಯಪ್ಪ? ಮಗ ಹುಟ್ಟಿದ ದಿನ ಈ ತರ ಹೋಗ್ಬಾರ್ದಪ್ಪ ಅಂತ. ನೋಡಿ ಚೆನ್ನ, ಸಿದ್ಧಾರ್ಥ ಹೇಳ್ತಾನೆ, ಚೆನ್ನ, ನೀ ನನಗೆ ಬೇಕಾದವನು, ಕೇಳು. ಇಂದಿನ ಇರುಳೇ ನಾನು, ಇಂದಿನ ಇರುಳೆ ನಾನು, ತಿರೆಯ ಸಿರಿಗಳೆಲ್ಲವನ್ನು ಬಿಸುಟು ಮುಕ್ತಿಶ್ರೀಯನ್ನರಸಿ ಹೊರಡುವೆನು. ನೋಡು ಚೆನ್ನ, ಕೇಳಿಲಿ, ನೀನ್ ನನಗೆ ಬೇಕಾದವನು, ಆದ್ರಿಂದ ನಿನಗೆ ನಾನು ಹೇಳ್ತಾ ಇದ್ದೇನೆ. ಇಂದಿನ ಇರುಳು, ಇಂದಿನ ರಾತ್ರಿ ನಾನು ಈ ಭೂಮಿಯ ಸಂಪತ್ತನ್ನೆಲ್ಲವನ್ನು ಬಿಟ್ಟು ಬಿಸುಟು ಬಿಟ್ಟು ಮುಕ್ತಿಶ್ರೀಯನ್ನು, ಮುಕ್ತಿಯನ್ನು ಅರಸಿ, ಶ್ರೇಷ್ಠವಾದ ಮುಕ್ತಿಯನ್ನು ಅರಸಿ ಅಂದ್ರೆ ಹುಡುಕುತ್ತಾ ಹೊರಟಿದ್ದೇನೆ. ಚೆನ್ನ, ಏಕೆ ನನ್ನೊಡೆಯ ಇಲ್ಲಿ ಸೊಗಮಿಲ್ಲವೇ ನಿನಗೆ? ಏಕೆ ನನ್ನೊಡೆಯ ಇಲ್ಲಿ ಸುಖ ಇಲ್ವೇ ನಿನಗೆ? ಸುಖ ಸುಖ ಇಲ್ವೇ ನಿನಗೆ ಇಲ್ಲಿ? ಸಿದ್ಧಾರ್ಥ ವ್ಯಾಕುಲತೆಯಿಂದ, ಚೆನ್ನಜ್ಜ ಏನ್ ಹೇಳ್ತಾ ಇದ್ದೀಯ ನೀನು? ಹ್ಮ್ ನಾನೊಬ್ಬ ಸುಖಿಯಾದರೆ ಏನಾಯ್ತು? ಈ ಭೂಮಿ ಮೇಲೆ ಎಲ್ಲಪ್ಪ ಸುಖ ಇದೆ? ನಾನೊಬ್ಬ ಸುಖವಾಗಿದ್ರೆ ಏನಾಯ್ತು? ಪ್ರಪಂಚದ ದುಃಖ, ಲೋಕವೇ ಬೊಬ್ಬಿರಿಯುತ್ತಿಹುದಿಲ್ಲ, ಇಹುದಲ್ಲ, ಲೋಕವೇ ಬೊಬ್ಬಿರಿಯುತ್ತಿಹುದಲ್ಲ. ಬೆಂದು ಬಡತನದಲ್ಲಿ ಮೌಢ್ಯದ ಅಂಧಕಾರದಳು ಸಿಕ್ಕಿ ದಾರಿಯೂ ತಪ್ಪಿ ಕಾಡು ಪಾಲಾಗಿಹಳು ಭಾರತಾಂಬೆಯು. ಚೆನ್ನ, ಕಾಡು ಪಾಲಾಗಿಹಳು. ನಿಟ್ಟುಸಿರು ಬಿಟ್ಟು, ಚೆನ್ನಜ್ಜ, ನಿನಗೆಲ್ಲ ಬಣ್ಣಿಸಲು ಸಮಯವಿಲ್ಲೀಗ. ನನಗಿಂದು ನೆರವಾಗುವೆಯ ಹೇಳು. ಅತ್ಯಂತ ಬೇಸರದಲ್ಲಿ ದುಃಖ ತುಂಬಿದವನಾಗಿ, ವ್ಯಾಕುಲತೆಯಿಂದ ದುಃಖ ತುಂಬಿದವನಾಗಿ, ಚೆನ್ನಜ್ಜ, ನಾನೊಬ್ಬ ಸುಖಿಯಾಗಿದ್ರೆ ಏನಾಯ್ತು ಚೆನ್ನಜ್ಜ? ಲೋಕವೇ ದುಃಖದಲ್ಲಿ ಬೊಬ್ಬೆ ಇಡ್ತಾ ಇದೆ. ಅದು ಬಡತನದಲ್ಲಿ ಬೆಂದು, ಯಾವ ಬಡತನ? ಮೌಢ್ಯದ ಅಂಧಕಾರದ ಬಡತನದಲ್ಲಿ ಸಿಕ್ಕಿ ಬೆಂದು ದಾರಿ ತಪ್ಪಿ ಕಾಡು ಪಾಲಾಗಿದ್ದಾಳೆ ಈ ಭಾರತಾಂಬೆ. ಚೆನ್ನ, ಕಾಡು ಪಾಲಾಗಿದ್ದಾಳೆ. ಇರ್ಲಿಯಪ್ಪ, ನಿಟ್ಟುಸಿರು ಬಿಟ್ಟು,
ಚೆನ್ನಜ್ಜ, ಇದೆಲ್ಲ ನಿನಗೆ ಹೇಳೋದಿಕ್ಕೆ, ವರ್ಣಿಸೋದಿಕ್ಕೆ ಸಮಯ ಇಲ್ಲಪ್ಪ ಈಗ. ನನಗಿಂದು ನೆರವಾಗ್ತೀಯಾ? ನನಗಿಂದು ಸಹಾಯ ಮಾಡ್ತೀಯಾ? ಹೇಳು. ಚೆನ್ನ, ಎದೆ ಯಾಕೋ ನಡುಗುತ್ತಿದೆ ಒಡೆಯ. ಎದೆ ಏಕೋ ನಡುಗುತ್ತಿದೆ. ಎದೆ ಅಂದ್ರೆ ಇಲ್ಲಿ ಮನಸ್ಸು. ಮನಸ್ಸು ಯಾಕೋ ನಡುಗ್ತಾ ಇದೆಯಪ್ಪ. ನೀನೇನು ಮಾಡುವೆಯೋ ನಾನರಿಯೆ. ನೀನೇನು ಮಾಡುವೆಯೋ ನಾನರಿಯೆ. ನಿನ್ನ ಚಿತ್ರವನರಿಯೆ. ನಿನ್ನ ಚಿತ್ತವನರಿಯೆ. ಚಿತ್ತ ಅದು. ನಿನ್ನ ಚಿತ್ತವನರಿಯೆ. ಆದೊಡೆಯು ನಿನ್ನಲ್ಲಿ ನೆಚ್ಚುಂಟು ನನಗೆ. ಇಂದು ಓದವನೆಂದು ಇಂದ ಕೈ ತರುವೆ. ಯಾಕೋ ಇವತ್ತು ಭಯ ಆಗ್ತಾ ಇದೆಯಪ್ಪ ಒಡೆಯ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನಾನು ಹರಿಯೆ. ನಿನ್ನ ಚಿತ್ತವನ್ನು, ನಿನ್ನ ಬುದ್ಧಿಯನ್ನು ನಾನು ಹರಿಯೆ. ನಿನ್ನ ಮನಸ್ಸನ್ನು, ಚಿತ್ತ ಅಂದ್ರೆ ಮನಸ್ಸು, ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳಲಾರೆ. ಆದರೂ ಕೂಡ ನಿನ್ನಲ್ಲಿ ನಂಬಿಕೆ ಉಂಟು ನನಗೆ. ನಿಚ್ಚು ಅಂದ್ರೆ ನಂಬಿಕೆ. ಇಂದು ಓದವನು ಯಾವತ್ತು ವಾಪಸ್ ಬರ್ತೀಯಾ? ಸಿದ್ಧಾರ್ಥ, ಎಂದಿಗೋ ನಾನರಿಯ ಸಾರಥಿ. ಯಾವತ್ತೋ ಗೊತ್ತಿಲ್ಲಪ್ಪ. ಒಂದು ವಾರವೇ? ಎರಡೇ? ಮೂರೇ? ಒಂದು ವಾರ ಬರ್ತೀಯಾ? ಎರಡು ವಾರ ಬರ್ತೀಯಾ? 3 ವಾರನಾ? ಹ್ಮ್. ಅದಕ್ಕಿಂತ ಹೆಚ್ಚು ಚೆನ್ನಜ್ಜ. ಅದಕ್ಕಿಂತ ಹೆಚ್ಚು. ಹಾಗಾದರೇನು? ಹಾಗಾದರೇನು? ತಿಂಗಳೇ? 1 ತಿಂಗಳಾಗತ್ತಾ? ಹ್ಮ್. ಅಲ್ಲ ಚೆನ್ನ, ಅಲ್ಲ. 1 ಸಂವತ್ಸರವೇ, 1 ವರ್ಷನೇ ಬೇಕಾದ್ರೆ ಆಗ್ಬಹುದು. ಅದಕ್ಕಿಂತಲೂ ಹೆಚ್ಚು. ಸಿದ್ಧಾರ್ಥ, ಏನೋ ನಾನರಿಯೆ. ಸಿದ್ಧಾರ್ಥ, ಸಾರಿ. ಚೆನ್ನ ಕೇಳುವಂಥದ್ದು. ಚೆನ್ನ ಅಲ್ಲಪ್ಪ ಅಲ್ಲ ಅಂತ ಹೇಳಿದಾಗ 1 ವರ್ಷ ಆಗುತ್ತಾ ಅಂತ ಕೇಳ್ತಾನೆ. ಆಗ ಚೆನ್ನ ಹೇಳ್ತಾನೆ, ಸಿದ್ಧಾರ್ಥ ಹೇಳ್ತಾನೆ, ಏನೋ ನಾನರಿಯ, ನನಗೆ ಗೊತ್ತಿಲ್ಲ. ವರ್ಷ ಆಗುತ್ತೋ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲಪ್ಪ. ಚೆನ್ನ, ಸಿದ್ಧಾರ್ಥ, ಏನು ನೀನನ್ನುವುದು? ನಿನ್ನ ಪಯಣದ ಸುದ್ದಿ ರಾಜರಿಗೆ ಗೊತ್ತಾ? ಗೊತ್ತಿಲ್ಲ. ಹೇಳ್ದೆ ಕೇಳ್ದೆ ಓಡುವೆಯಾ? ಹೋಗಿ ತಿಳಿಸಲೆ ನಾನು? ಸಿದ್ಧಾರ್ಥ, ಆಜ್ಞಾವಾಣಿಯಿಂದ ನಿಲ್ಲು. ಚೆನ್ನ. ಆ, ಸಿದ್ಧಾರ್ಥ ಹೇಳುವಂಥದ್ದು, ಅವನು ಹೋಗಿ ತಿಳಿಸ್ಲಾ ನಾನು? ಆ ರಾಜರಿಗೆ ಹೇಳ್ಬಿಡ್ಲಾ? ರಾಜರಿಗೆ ಹೇಳ್ದೆ ಹೇಳ್ದೆ ಕೇಳ್ದೆ ಹೋಗ್ತಾ ಇದೀಯಾ ಅಂತ ಹೇಳಿದಾಗ ಸಿದ್ಧಾರ್ಥ ಆಜ್ಞಾವಾಣಿಯಿಂದ ಹೇಳ್ತಾನೆ, ನಿಲ್ಲು ಚೆನ್ನ, ನಿಲ್ಲು. ಗುಟ್ಟಾದ ಪಯಣವಿದು. ಗುಟ್ಟಾದ ಪಯಣ. ಪಡಪಾಯಿ ಚೆನ್ನಜ್ಜ, ಮುಗ್ಧ ಚೆನ್ನಜ್ಜ, ನನ್ನ ಮನವನ್ನು ಅರಿಯೆಯ. ಕೇಳಿಲ್ಲಿ ಚೆನ್ನಜ್ಜ, ಕೇಳಿಲ್ಲಿ. ನಿನಗೆಲ್ಲ ವಿಷದವಾಗುವ, ವಿಷದವಾಗಿ ಉಸುರುವೆನು. ಅಯ್ಯೋ ಮುಗ್ಧ ಚೆನ್ನಜ್ಜ, ಅಯ್ಯೋ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಂತಹ ಚೆನ್ನಜ್ಜ, ಕೇಳಿಲ್ಲಿ. ನಿನಗೆ ಎಲ್ಲವನ್ನು ಬಿಡಿಸಿ ಹೇಳ್ತೇನೆ. ಆ ದಿನ ನೆನಪಿದೆಯೇ ನಿನಗೆ? ಆ ದಿನ ನೆನಪಿದೆಯೇ ನಿನಗೆ ಚೆನ್ನ? ಯಾವ ದಿನ? ಹ್ಮ್. ಭಾವದಿಂದ. ಮುದುಕನೊಬ್ಬನ ಕಂಡ ಪುಣ್ಯ ದಿನ, ರೋಗಿಯನ್ನು ಕಂಡ ದಿನ, ಸತ್ತವನ ಕಂಡ ದಿನ, ಯೋಗೀಶನೊಬ್ಬನನ್ನು ಕಂಡ ಅತುಳ ಪುಣ್ಯ ದಿನ. ಆ ದಿನ, ಆ ದಿನದ ನೆನಪಿದೆಯೇ ನಿನಗೆ? ಆ ದಿನದ ನೆನಪಿದೆಯೇ ನಿನಗೆ? ಹ್ಮ್. ಮುದುಕನೊಬ್ಬನನ್ನು, ಅಂದ್ರೆ ಸಿದ್ಧಾರ್ಥ ಬುದ್ಧನಾಗೋದಕ್ಕೆ ಕಾರಣಗಳು ಈ 4 ಕಾರಣಗಳು. ಮುದುಕನೊಬ್ಬನನ್ನು ಕಂಡ ಪುಣ್ಯ ದಿನ, ರೋಗಿಯನ್ನು ಕಂಡ ಆ ಪುಣ್ಯ ದಿನ, ಒಬ್ಬ ಸತ್ತವನನ್ನು ಕಂಡ ಒಂದು ಪುಣ್ಯ ದಿನ, ಒಬ್ಬ ಯೋಗೀಶನನ್ನು ಕಂಡ ಪುಣ್ಯ ದಿನ. ಆ ಶ್ರೇಷ್ಠವಾದ ದಿನ. ಅದಕ್ಕೆ ತಾನೇ ಸಿದ್ಧಾರ್ಥ ಉತ್ತರ ಹುಡುಕ ಕೊಟ್ರನು. ಒಬ್ಬ ಮುದುಕನನ್ನು ಕಂಡು, ಮುದುಕ ಯಾಕಾಗ್ತಾರೆ? ಮುದಿತನ ಹೇಗ್ ಬರುತ್ತೆ? ರೋಗ ಯಾವ ಕಾರಣದಿಂದ ಬರುತ್ತೆ? ಯಾಕೆ ಸಾಯ್ತಾರೆ? ಯಾಕೆ ಒಬ್ಬ ಯೋಗಿ ಆಗಿದ್ದಾನೆ, ಎಲ್ಲವನ್ನು ಬಿಟ್ಟು ಈ ತರ ಯೋಗಿ ಆಗಿದ್ದಾನೆ? ಇವುಗಳಿಗೆ ಉತ್ತರ ಹುಡುಕ್ಬೇಕು ಅಂತ ಹೊರಟಂತಹ ಆ ಪುಣ್ಯ ದಿನ ನೆನಪಿದೆಯಾ ನಿನಗೆ? ಹೌದೌದು ಒಡೆಯ, ಹೌದು. ಅಂದ್ರೆ ಒಂದು ದಿನ ಚಂದನ ಕರ್ಕೊಂಡು ಆ ದೇಶ ಪರ್ಯಟನೆಗೆ ಹೊರಟಿದ್ದ. ಅಂದ್ರೆ ಊರನ್ನು ನೋಡಕ್ಕೆ ಅಂತ ತನ್ನ ತಂದೆಗೆ ತಿಳಿಯದಂತೆ ಹೊರಟಿದ್ದ. ಆ ದಿನ ಇದು. ಸಿದ್ಧಾರ್ಥ ಅದಕ್ಕೆ, ಆ ಅಂದಿನಿಂದಲೂ ತಾನು ಬುದ್ಧನೆಂದಾಗುವೆನೋ, ಜಗವನೆಂದು ಹಳುಹುವೆನೋ ಎಂದು ಹಂಬಲಿಸುತ್ತಿರುವೆನು. ಅಯ್ಯೋ, ಅವತ್ತಿನಿಂದ ನಾನು ಬುದ್ಧ ಆಗ್ಬೇಕು, ಸಿದ್ಧಾರ್ಥ ಅಲ್ಲ, ಬುದ್ಧನಾಗ್ಬೇಕು. ನಾನು ಜ್ಞಾನವನ್ನು ಕಂಡ್ಕೋಬೇಕು, ಈ ಜಗತ್ತನ್ನ ಕಾಪಾಡಬೇಕು ಅಂತ ಅವತ್ತಿನಿಂದ ಹಂಬಲಿಸ್ತಾ ಇದ್ದೇನಪ್ಪ. ಈ ಜಗತ್ತಿಗೆ ಉತ್ತರ ಹುಡುಕೋದಕ್ಕೆ ಹೊರಟಿದ್ದೇನೆ ನಾನು. ಚಂದ. ಸ್ವಗತ ಅವನು ಕೂಡ ತನ್ನಲ್ಲಿ ಅಂದ್ಕೋತಾನೆ. ಹ್ಮ್ ಹ್ಮ್ ಹ್ಮ್
ಜಾತಕದ ಜೋಯಿಸನು ಅಂತೆಯೇ ನುಡಿದಿದ್ದ ಅವತ್ತ. ಜಾತಕದ ಇವ್ರು ಹುಟ್ಟಿದಾಗ, ಈ ಸಿದ್ಧಾರ್ಥ ಹುಟ್ಟಿದಾಗ ಜಾತಕ ಹೇಳ್ದಂತ ಜೋಯಿಸ ಕೂಡ ಇದೇ ತರ ನುಡಿದಿದ್ದ. ಇವನು ಮನೆ ಬಿಟ್ಟು ಹೋಗೋನೆ, ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಹೇಳಿದ್ದ. ನಿಜ ಅದು ಅಂತ. ಸಿದ್ಧಾರ್ಥ ರಾಜ್ಯವನ್ನಗಲುವ ದಿನವೇ ಮದುವೆ ಬಂದೆನ್ನ ನಿಲ್ಲಿಸಿತು. ಅವತ್ತು ಹೊರಡಬೇಕು ಅಂತ ಹೊರಟಿದ್ದೆ ನಾನು, ಆದ್ರೆ ನನ್ನ ಮದುವೆ ಬಂದು ಅವತ್ತು ಅಡ್ಡಿ ಮಾಡ್ತು. ಚೆನ್ನ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಟಾಂಗ್ ಕೊಡ್ತಾರೆ. ಇಂದು ಸುತನು ಉದಯ ನಿಲ್ಲಿಸದೆ, ಇವತ್ತು ಮಗ ಹುಟ್ಟಿದಾನೆ, ಇವತ್ ನಿಲ್ಲಿಸದೆ ಇರುತ್ತಾ ಅಂತ. ಅದಕ್ಕೆ ಸಿದ್ಧಾರ್ಥ, ಇಲ್ಲ, ಎಂದೂ ಇಲ್ಲ. ಚೆನ್ನ. ಇಂದು ಜವ ಬಂದರು, ಇಂದು ಯಮ ಬಂದ್ರು ಕೂಡ ತಡೆಯಲಾರನು. ಎನ್ನ ಕೇಳದಿರು ಪ್ರಶ್ನೆಯೇನು, ಇನ್ನ ನನ್ನ ಪ್ರಶ್ನೆ ಕೇಳ್ಬೇಡ. ಇಷ್ಟು ದಿನ ನಿನ್ನ ನಾ ಸಲಹಿದ್ದೇನೆ, ಇಷ್ಟು ದಿನ ನಿನ್ನ ನಾನು ಕಾಪಾಡಿದ್ದೀನಿ. ನೀನು ಇಂದು ಇಂದಿನೊಂದು ಈರುಳಲ್ಲಿ ಸಲಹಲಾರೆಯೇ ಎನ್ನ. ಇಷ್ಟು ದಿನ ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ, ಇವತ್ತೊಂದು ರಾತ್ರಿ ನನ್ನನ್ನು ನೋಡ್ಕೊಳಕ್ಕಾಗಲ್ವಾ ನೀನು ಅಂತ ಚೆನ್ನನ್ನ ಸಿದ್ಧಾರ್ಥ ಕೇಳ್ಕೊತಾ ಇದ್ದಾನೆ. ಚೆನ್ನ, ನಿನ್ನ ಪ್ರೇಮಕ್ಕೆ ಸೋತೆ. ಎಷ್ಟು ಚೆನ್ನಾಗಿ ನನ್ನ ಪ್ರೀತಿಸ್ತೀಯಪ್ಪ ನೀನು. ನಿನ್ನ ಪ್ರೇಮಕ್ಕೆ ಸೋತೆ ಸಿದ್ಧಾರ್ಥ, ಸೋತೆ. ಹ್ಮ್. ಸೋತೆ. ಹೇಳು, ಮಾರ್ನುಡಿಯ ನುಡಿಯದೆ ಹೇಳು. ಅದಕ್ಕೆ ಮರು ಉತ್ತರವಾಗಿ ನುಡಿಯದೆ ಮಾಡುವೆನು ನಾನು. ನೀನ್ ಏನ್ ಹೇಳ್ತೀಯ ಅದನ್ನ ಮರು ಉತ್ತರ, ಮಾರು ನುಡಿಯನ್ನು ನುಡಿಯಲ್ಲ ನಾನು, ಮರು ಉತ್ತರ ಕೊಡದೆ ಮಾಡ್ತೀನಿ. ಹೇಳು ನೀನು. ಯಾರಿಗೂ ಇಂದನು ಅರುಹದಿರು, ಯಾರಿಗೂ ಇವತ್ತಿನ ಈ ಘಟನೆಯನ್ನು ಹೇಳದಿರು. ಇಲ್ಲ, ನನ್ನೆನೆಗೂ ನಾ ಹೇಳೆ, ನನ್ನ ಮನಸ್ಸಿಗೂ ಕೂಡ ನಾನು ಹೇಳಲಾರೆ. ನೋಡಿ ಸಿದ್ಧಾರ್ಥ, ಇಂದು ನೀನನ್ನು ನೋಡಿ ಹೇಳ್ತಾ ಇದ್ದಾನೆ, ಇಂದು ನೀನೆನ್ನ ಕೋಣೆಯೆಡೆ ಮಲಗಿಕೋ, ರಾತ್ರಿ ನಿನ್ನನ್ನು ಕರೆವ ಸಮಯ ಬರಬಹುದು. ನನ್ನ ಕೋಣೆ ಹತ್ರನೇ ಮಲಕೋ ಇವತ್ತು. ನಾನು ರಾತ್ರಿ ಹೊತ್ತು ನಿನ್ನ ಕರಿತೀನಿ, ಕರೆಯ ಸಮಯ ಬರಬಹುದು, ತಪ್ಪದೇ ಮಲಗುವೆನು. ಸಿದ್ಧಾರ್ಥ, ವಾದ್ಯಗಳು ನಿಂತಿಹವು, ನನಗಾಗಿ ಕಾಯುವರೋ ಏನೋ, ಹೋಗುವೆನು, ಮರೆಯದಿರು, ತೊರೆಯದಿರು. ಹೋಗಿ ಬರ್ತೀನಿ, ನನ್ನನ್ನು ಕಾಯ್ತಾ ಇದ್ದಾರೇನೋ ಅಲ್ಲಿ, ಹೋಗಿ ನೋಡ್ಕೊಂಡು ಬರ್ತೀನಿ ನಾನು ತೆರಳುತ್ತಾನೆ. ಚೆನ್ನ. ಅದಕ್ಕೆ ಸಿದ್ಧಾರ್ಥ, ಗೌತಮ ನಿನ್ನ ಮನವರಿ. ಓ ಗೌತಮನೇ, ಸಿದ್ಧಾರ್ಥನೇ, ನಿನ್ನ ಮನಸ್ಸು ನನಗೆ ಅರ್ಥ ಆಗಲ್ಲಪ್ಪ. ಮಿಂಚುಗಳು ಬಲ್ಲುದೆ ಚಂದ್ರ ತಾರೆಗಳೇ, ಚಂದ್ರ ತಾರೆಗಳೇಕೆ ಬೆಳಗುತ್ತಿವೆ ಎಂದು. ಮಿಂಚುಳುಗಳು, ಚಂದ್ರ ತಾರೆಗಳು, ನಕ್ಷತ್ರಗಳು ಏಕೆ ಬೆಳಗ್ತಾವೆ ಅಂತ ಅವಕ್ಕೆ ಗೊತ್ತಾಗುತ್ತಾ? ಅರ್ಥ ಆಗಲ್ಲ. ನೀನು ಚಂದ್ರ ತಾರೆ ಇದ್ದ ಹಾಗೆ, ನಾನು ಮಿಂಚು ಹುಳ ಇದ್ದ ಹಾಗೆ, ನನಗೆಲ್ಲ ಅರ್ಥ ಆಗತ್ತೆ. ಆದರೂ ಮಿಣುಕುವುದು ಚುಕ್ಕೆಗಳನ್ನ ಅನುಕರಿಸಿ. ಆದರೂ ಮಿಂಚುಳ ಮಿನುಗುತ್ತೆ ಚುಕ್ಕೆಗಳನ್ನು ಅನುಸರಿಸುತ್ತಾ. ಅಂತೆಯೇ ನಾನು ಕೂಡ ನೀನು ಹೇಳ್ದಂಗೆ ಕೇಳ್ತಾ ಹೋಗ್ತಾ ಇದ್ದೀನಿ. ಅವನು ತೊಳಗುವನೆಂಬುದನ್ನು ಬಲ್ಲೆ, ಅವನು ಹೊಳಿತಾ ಇದ್ದಾನೆ ಅನ್ನೋದು ಮಾತ್ರ ಗೊತ್ತು. ಸಿದ್ಧಾರ್ಥ ಬೆಳಗ್ತಾನೆ ಈ ಜಗತ್ತನ್ನ ಅಂತ ಅನ್ನೋದು ಮಾತ್ರ ನನಗೆ ಗೊತ್ತು. ಏತಕೆ ಬುಧನರಿಯೇ, ಏತಕೆ ಬುಧನರಿಯೇ, ಆದರಾತನಂ ಬರಿದೆ ತೊಳಗುವನನ್, ತೊಳಗುವವನಲ್ ಅಲ್ಲ, ತೊಳಗುವವನ್, ತೊಳಗುವವನ್ ಅಲ್ಲ. ಏನೇನೋ ಬೆಳಗಲೆಂದೇ ಅವನು ತೊಳಗುವನು. ಅವನು ಸುಮ್ಮನೆ ಬೆಳಗಲ್ಲ, ಅವನು ಸುಮ್ಮನೆ ಬೆಳಕನ್ನ ಬೀರ್ತಾ ಇಲ್ಲ. ಅವನು ಸುಮ್ಮನೆ ಮನಸ್ಸಿನಲ್ಲಿ ಇಷ್ಟೊಂದು ಅಂಶಗಳಿಟ್ಕೊಂಡು ಬಳಲ್ತಾ ಇಲ್ಲ. ಅವನು ಈ ಜಗತ್ತಿಗೆ ಏನೋ ಒಂದು ವಿಚಾರವನ್ನ ಬೆಳಗುದಿಕ್ಕೋಸ್ಕರ ಅವನು ಏನು ಬುಧನರಿ, ಅವನ ಬುದ್ಧಿಯನ್ನು ನಾನು ಅರಿಯಲಾರೆ. ಸಿದ್ಧಾರ್ಥ ತೊಳಗಿದರೆ ಅವನು ನೊಂದರೂ ಕೂಡ ಈ ಜಗತ್ತಿಗೆ ಬೆಳಗ್ತಾನೆ, ಬೆಳಕನ್ನು ಕೊಡ್ತಾನೆ. ತಾನು ನೊಂದು ಜಗತ್ತಿಗೆ ಬೆಳಕನ್ನು ಕೊಡುವ ಸಿದ್ಧಾರ್ಥ ಮಾತ್ರ ಅಂತ ಚಂದ ಮನಸ್ಸನ್ನು ಅದ್ಕೋತಾನೆ. ಅಷ್ಟೊತ್ತಿಗೆ ಒಂದು ಅಂಕ, ದೃಶ್ಯ ಒಂದು ಮುಕ್ತಾಯ. ದೃಶ್ಯ ಎರಡು. ಅರಮನೆಯಲ್ಲಿ ಒಂದು ಕೋಣೆ. ಸಿದ್ಧಾರ್ಥನು ಹಾಸಿಗೆಯ ಮೇಲೆ ಕುಳಿತಿದ್ದಾನೆ, ದೀಪವೊಂದು ಉರಿಯುತ್ತಿದೆ. ಈ ಭಾಗದಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಅರಮನೆಯ ಒಂದು ಕೋಣೆಯಲ್ಲಿ ಸಿದ್ಧಾರ್ಥ ಕಾಣಿಸ್ಕೊಳ್ತಾ ಇದ್ದಾನೆ. ಸಿದ್ಧಾರ್ಥ, ಹಿಂಜರಿಯದಿರು ಮನವೇ, ಅವನಿಗೆ ಅವನೇ ಹೇಳ್ಕೊತಾ ಇರೋದು. ಇದರಲ್ಲಿ ಸಿದ್ಧಾರ್ಥ ತಾನೇ ಹೇಳ್ಕೊಳೋ ಮಾತುಗಳೇ ಜಾಸ್ತಿ ಬರುವಂಥದ್ದು. ಹಿಂಜರಿಯದಿರು ಮನವೇ, ಕಲ್ಲಾಗು ಎದೆ, ನೀನು ವಾಪಸ್ಸು ನೀನು ಲೌಕಿಕಕ್ಕೆ ಬರಬೇಡ, ಎದುರ್ಕೋಬೇಡ, ಕಲ್ಲಾಗು ನೀನು, ಬೆಣ್ಣೆಯಾಗುವೆ ಮುಂದೆ. ಇವತ್ತು ಕಲ್ಲಾದ್ರೆ ನಾಳೆ ಬೆಣ್ಣೆ ಆಗ್ತೀಯ ನೀನು. ವ್ಯಾಮೋಹವೇ ಸಾಯಿ, ಓ ಮೋಹವೇ, ಈ ಲೌಕಿಕ ಸಂಸಾರವನ್ನು ಇಷ್ಟಪಡುವಂತಹ ಮೋಹವೇ ಸತ್ತು ಹೋಗು ನೀನು. ವೈರಾಗ್ಯವೇ ಕಾಯಿ, ಏ ವಿರಹವೇ ಕಾಯಿ, ನಾನು ಬರ್ತೀನಿ, ನಿನ್ನ ಬಳಿಗೆ ನಾನು ಬರ್ತೇನೆ. ಮುಕ್ತಿ ದೇವತೆ ತಾಯಿ,
ಮುಕ್ತಿ ದೇವತೆಯೇ, ತಾಯಿ ನೀನು ನನಗೆ, ಬಂದೆನ್ನ ಹೃದಯ ಕಮಲದಲ್ಲಿ ನೃತ್ಯ ಮಾಡು. ಬಂದು ನನ್ನ ಹೃದಯ ಕಮಲದಲ್ಲಿ ನೀನು ನೃತ್ಯ ಮಾಡಬೇಕು. ಆಗ ಮಾತ್ರ ನಾನು ಮುಕ್ತಿಯ ಮುಕ್ತಿಯನ್ನು ಹರಸಲು ಸಾಧ್ಯ. ಮಾಯೆಯನ್ನು ದೂಡು, ನನ್ನೊಳಗಿರುವ ಮಾಯೆಯನ್ನು ದೂಡು, ಆಚೆ ದೂಡು, ಶಕ್ತಿಯನ್ನು ನೀಡು. ನಾನು ಅಲೌಕಿಕದೆಡೆಗೆ ಹೋಗ್ಬೇಕು, ಶಕ್ತಿಯನ್ನು ಕೊಡು ಎಂದು ಕಿಟಕಿಯ ಬಳಿ ಹೋಗಿ ಹೊರಗೆ ನೋಡ್ತಾನೆ. ಹೊರಗೆ ನೋಡಿ ಈ ಜಗತ್ತಿಗೆ ಹೇಳ್ತಾನೆ, ಅಂದ್ರೆ ತನ್ನ ರಾಜ್ಯಕ್ಕೆ ಹೇಳ್ತಾನೆ, ಮಲಗಿ ಕೈವಾರಿಗಳೇ ಮಲಗಿ, ಏಳದಿರಿ ವಾದ್ಯಗಾರರೇ, ನಿದ್ದೆ ದೇವತೆಯೇ, ನಿನ್ನ ಮಧುರ ಚುಂಬನವಿಂದು ಮಧುರತರವಾಗಲಿ. ಓ ಮಲಗಿ ಕೈವಾರಿಗಳೇ, ಅಂದ್ರೆ ಭಟ್ಟಂಗಿಗಳು, ವಿಷಯವನ್ನು ಒಬ್ರಿಗೊಬ್ರಿಗೆ ಮುಟ್ಟಿಸುವಂತರು, ರಾಜರಿಗೆ ಹೋಗಿ ಮುಟ್ಟಿಸುವಂತರು, ಇವರೆಲ್ಲ ಸೇವಕರು. ಭಟ್ಟಂಗಿಗಳೇ ಮಲಗಿಬಿಡಿ, ಎಚ್ಚರಗೊಳ್ಳಬೇಡಿ. ಈ ರಾತ್ರಿಯಲ್ಲಿ ನಾನು ಇಲ್ಲಿಂದ ಅಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ, ನೀವು ಎಚ್ಚರ ಆಗ್ಬಾರ್ದು. ವಾದ್ಯಗಾರರೇ, ನೀವು ಕೂಡ ಎಚ್ಚರ ಆಗ್ಬೇಡಿ. ನಿದ್ದೆ ದೇವತೆಯೇ, ಆ ಇವರನ್ನೆಲ್ಲ ಆವರಿಸು. ನಿನ್ನ ಮಧುರ ಚುಂಬನದಿಂದ ಇವರೆಲ್ಲರೂ ಮಧುರತರವಾಗಿ ಮಲಗಲಿ. ನಿನ್ನ ಮುತ್ತಿನೊಳಿಂದು ನೀನು ಮುತ್ತುತ್ತೀಯಲ್ಲ, ನೀನು ಆವರಿಸ್ತೀಯಲ್ಲ, ಅದರಲ್ಲಿ ಇಂದು ಇವರ ಕಣ್ಣೆವೆಗಳನ್ನು ಒತ್ತಿ ಹಿಡಿ. ಎಲ್ಲ ಅವರ ಕಣ್ಣೆವೆಗಳನ್ನು ಒತ್ತಿ ಹಿಡಿ. ನೋಡಿ, ಮೌನ ದೇವತೆಯೇ ಬಾ, ನಿನ್ನ ಸಾಮ್ರಾಜ್ಯವಾಳು. ಓ ಮೌನ ದೇವತೆಯೇ, ಬಂದು ಸಾಮ್ರಾಜ್ಯವನ್ನು ಹಾಳು. ಹಿಂತಿರುಗಿ ಬಂದು ಅವನು ತನ್ನ ಹಾಸಿಗೆ ಮೇಲೆ ಕುಳಿತು ಮಾತಾಡ್ತಾ ಹೋಗ್ತಾನೆ. ಇದುವರೆಗೂ ಈ ಸಾಮ್ರಾಜ್ಯವನ್ನು ಕುರಿತು ಮಾತಾಡಿದ ಆದ್ಮೇಲೆ ಇದರೊಳಗೆ ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಕಾಣ್ತವೆ. ಆ ಕರೆಕ್ಷನ್ ಮಾಡುವಾಗ ಉಂಟಾಗಿರ್ತಕ್ಕಂಥದ್ದು. ಆದ್ರೆ ಮೂಲ ಪಠ್ಯವನ್ನು ಇಟ್ಕೊಂಡು ಈ ಪಠ್ಯವನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸುಲಭವಾಗಿ ಪಠ್ಯ ಸಿಗುತ್ತೆ. ನಾನು ಮೂಲ ಪಠ್ಯದ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಮಲಗಿ ಕೈವಾರಿಗಳೇ ಮಲಗಿ ಅಂತ ಅವನು ಎಲ್ಲ ಹೇಳಿದ್ಮೇಲೆ ತಾನು ಹಾಸಿಗೆಯ ಮೇಲೆ ಈ ತರ ಮಾತಾಡ್ತಾನೆ. ಎಲೆ ಸಜ್ಜೆ, ಎಲೆ ಹಾಸಿಗೆ, ಇದೇ ನಿನ್ನ ಕಡೆಯ ಸಂದರ್ಶನ. ನಿನ್ ಜೊತೆ ಮಾತಾಡ್ತಾರೋ ಕೊನೆಯ ಸಂದರ್ಶನವಿದು. ಇದೇ ಅಂತ್ಯ ಸ್ಪರ್ಶ, ಇದೇ ಕೊನೆಯ ಸ್ಪರ್ಶವಿದು. ಇಂದಿಗೆ ಸಾಕು. ನೀನು ಎನಗೆ ಇದ್ದಂತಹ ಹರ್ಷ, ನೀನು ಇದುವರೆಗೂ ನನಗೆ ಎಷ್ಟು ಸುಖವನ್ನು, ಆನಂದವನ್ನು, ಸಂತೋಷವನ್ನು ಕೊಟ್ಟೆ. ಹೆಜ್ಜೆಗಳ ಸದ್ದು, ಪಾದದ ಶಬ್ದ, ರವ ಪಹರಿ ಇರಬಹುದು. ಸಾರಿ, ಹೆಜ್ಜೆಗಳ ಶಬ್ದ ಆಗುತ್ತೆ ಅಷ್ಟೊತ್ತಿಗೆ. ಹೆಜ್ಜೆಗಳ ಸದ್ದು, ಓ ಪಾದದ ಶಬ್ದ, ಯಾರೋ ಬರ್ತಾ ಇರಂಗಿದ್ದಾರೆ ಅಂತ ಸಿದ್ಧಾರ್ಥ. ಪಹರಿ ಇರಬಹುದು, ಕಾವಲುಗಾರ ಇರಬಹುದು, ಇರ್ಲಿ ನೋಡ್ತೀನಿ ಅಂತ ಬಾಗಿಲು ತೆರೆದು ಕೈಲಾಸ, ಓ ಕೈಲಾಸ ಬಂದ ಅಂತ ಮಾತಾಡ್ತಾ ಇದ್ದಾನೆ ಹೊರಗಿನಿಂದ. ನನ್ನೊಡೆಯ, ನಾನೇ ಕೈಲಾಸ ಅಂತ ಅವನು ಮಾತಾಡಿಸ್ತ. ಸಿದ್ಧಾರ್ಥ, ಏನಿನ್ನು ಮಲಗಿಲ್ಲ, ನೀನ್ ಯಾಕೆ ಇಷ್ಟತ್ತಾದ್ರೂ ಮಲಗಿಲ್ಲ? ಕೈಲಾಸನ ಪ್ರವೇಶ. ಅವನು ಮಾತಾಡ್ತಾನೆ, ಇಲ್ಲ ನನ್ನೊಡೆಯ, ಹೋಗು ಮಲಗಿಕೋ, ಭಯವೇನು ಇಲ್ಲ, ಇಲ್ಲೇನು ಭಯ ಇಲ್ಲಪ್ಪ, ಹೋಗಿ ಮಲಕ್ಕೋ. ಯಾಕೆ ಹೇಳಿ, ಈ ರಾತ್ರಿ ಹೊರಡ್ಬೇಕಲ್ಲ, ಆ ಕಾರಣದಿಂದ ಹೋಗಿ ಮಲ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾನೆ. ಕರ್ತವ್ಯ, ಯಾಕಂದ್ರೆ ಇವ್ನು ರಾತ್ರಿ ಪಹರಿ ಕೈಲಾಸಂದು, ನಾನು ಕರ್ತವ್ಯ ಮಾಡ್ಬೇಕಲ್ಲ ನನ್ನೊಡೆಯ ಅಂತ. ಬಾಳಲಿ ಬಹಳ ಬಹಳ ಬಳಲಿಹೆ ನೀನು, ತುಂಬಾ ಬಳಲಿದ್ದೀಯ ನೀನು. ಹೋಗು, ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಹೋಗಿ ಮಲಕ್ಕೋ, ಹೋಗು ಮಲಗಿಕೋ. ಹೋಗುವನನ್ನು ಕುರಿತು ಅವನು ರಾಜ ಆಜ್ಞೆ ಮಾಡಿದ್ಮೇಲೆ ಹೊರಡ್ಬೇಕಲ್ಲ, ಹೊರಡ್ತಾ ಇದ್ದಾನೆ. ಇರು ಸ್ವಲ್ಪ, ಹೇ ಕೈಲಾಸ ಇರು ಸ್ವಲ್ಪ ಅಂತ ಹೇಳ್ದ. ಆಗ ಕೈಲಾಸನನ್ನು ಕುರಿತು, ಅಪ್ಪಣೆ ನನ್ನೊಡೆಯ, ಏನಾಗ್ಬೇಕಿತ್ತು? ನಿನಗೆಷ್ಟು ವಯಸ್ಸೀಗ? ತಮ್ಮ ತಂದೆ ಪಟ್ಟಕ್ಕೆ ಬಂದಾಗ ನನಗೆ 8 ತುಂಬಿತ್ತು, ಅಂದ್ರೆ ನಾನು ಮುದುಕ. ನಿಮ್ಮಪ್ಪ ಪಟ್ಟಕ್ಕೆ ಬಂದಾಗ ನನಗೆ 8 ವರ್ಷದ ಹುಡುಗ ನಾನು. ಅಷ್ಟು ಗೊತ್ತಪ್ಪ, ನನಗೆ ಎಷ್ಟು ವಯಸ್ಸು ಗೊತ್ತಿಲ್ಲ. ಓಹ್ ಮುಗುಳನಗಿಂತ, ನೀನು ಬಹು ಬಡವನಲ್ಲವೇ ಪಹರಿ? ನಿನಗೆ ತುಂಬಾ ಬಡತನ ಇದೆಯಲ್ವಾ ಪಹರಿ, ಕಾವಲುಗಾರನೇ ಅಂತ. ತಮ್ಮ ಕೃಪೆಯಿಂದ ಏನು ಬಡತನ ಇಲ್ಲ ದೊರೆ, ಸುಖವಾಗಿದ್ದೀನಿ ಅನ್ನೋ ತರ. ಇರ್ಲಿ ಬಿಡು, ಬಾ ಇಲ್ಲಿ. ತೊಡವುಗಳು ಬೇಕೇನು ನಿನಗೆ, ಒಡವೆಗಳು ಬೇಕೇನು ನಿನಗೆ? ನೋಡಿ, ದೂರ ದೂರನೆ, ಅದು ದೂರ ದೂರನೆ, ದೂರ ದೂರನೆ ನೋಡುತ್ತಿ ಏಕೆ? ಬೇಕೇನು ಹೇಳು? ತೊಡವುಗಳು ಬೇಕಾ, ಒಡವೆಗಳು ಬೇಕಾ ನಿನಗೆ? ಹೇಳು ಅಂತ ಅಂದ. ಯಾಕೆ ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀಯಾ ಅಂತ. ಇಂದು ಒಡೆಯರ ರೀತಿ ಬೇರೆಯಾಗುವುದೆಂದು ಬೇರೆಯಾಗಿಹುದೆಂದು ಸೋಜಿಗೂ ನನಗೆ. ಯಾಕೋ ಒಡೆಯರೆ, ನಿಮ್ಮ ರೀತಿ, ನಿಮ್ಮ ಈ ರೀತಿಯ ಕ್ರಮ ಯಾಕೋ ಬೇರೆಯಾಗಿರೋ ತರ ಕಾಣ್ತಾ ಇದೆ, ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ಸೋಜಿಗವೇ ಪಡಬೇಡ ಪಹರಿ, ತೆಗೆದುಕೋ. ತನ್ನ ಆಭರಣಗಳನ್ನು, ಕೆಲವು ಆಭರಣಗಳನ್ನು ತೆಗೆದುಕೊಡ್ತಾನೆ. ತೆಗೆದುಕೋ,
ಹೋಗು, ಖುಷಿಯಾಗಿರು. ಕೈಲಾಸ ಹಿಂದೆ, ನನಗೇಕೆ ನನ್ನೊಡೆಯ, ನನಗೇಕೆ? ಆ ರತ್ನದ ಒಡವೆಗಳು ರಾಜನೇನಂದಾರು. ಅಯ್ಯೋ, ರಾಜರು ನೋಡೋರು ಏನಂದಾರು? ರತ್ನದ ಒಡವೆಗಳು ನನಗೆ ಬೇಡ. ನಾನಿತ್ತೆನೆನ್ನು ನಾನಿತ್ತೆನೆನು, ನಾನು ಕೊಟ್ಟೆ ಅಂತ ಹೇಳು. ಪಹರಿ, ನಾನಿತ್ತೆನೆಂದರು, ನಾನಿತ್ತೆ ಅಂತ ನಾನು ಕೊಟ್ಟೆ ಅಂತ ಹೇಳು. ಭಯವೇಕೆ, ತೆಗೆದುಕೋ. ಈ ರಾತ್ರಿ ನಿನ್ನ ಮನದೊಳು ಚಿರಸ್ಮರಣೀಯವಾಗಿರಲಿ. ನಿನ್ನ ಈ ರಾತ್ರಿ ನಿನ್ನ ಇಡೀ ಜೀವನದಲ್ಲಿ ಅದ್ಭುತವಾದ ನೆನಪನ್ನ ಕೊಡ್ಲಿ. ತೆಗೆದುಕೊಂಡು ಹೋಗು. ಕೈಲಾಸ ತೆಗೆದುಕೊಂಡು, ನನ್ನೊಡೆಯ ಇದು ಹೆಂಗ್ ತೆಗೆದುಕೊಂಡು ಹೋಗ್ಲಪ್ಪ ಅಂತ ಭಯದಲ್ಲಿ ಅವನು ತೆಗೆದುಕೊಂಡು ಹೊರಡ್ತಾನೆ. ನನ್ನೊಡವೆ ತೆಗೆದುಕೋ, ಮಲಗಿಕೋ, ಹೋಗು. ನನ್ನ ಇಷ್ಟ ಇದು, ನಾನು ಇಷ್ಟಪಟ್ಟು ಕೊಡ್ತಾ ಇರ್ತಕ್ಕಂಥದ್ದು, ಇದು ನನ್ನ ಒಡವೆ, ತೆಗೆದುಕೊಂಡು ಹೋಗು ಅಂತ ಹೇಳಿ ನನ್ನೊಡೆಯ ಅಡ್ಡ ಬಿದ್ದು ಆತ್ಮಗತವಾಗಿ ಮುಂದೆ ಏನಾಗುದೋ ಏನಾಗುತ್ತಪ್ಪ, ದೇವರೇ ಬಲ್ಲ ಅಂತ ಹೇಳಿ ಹೊರಡ್ತಾನೆ. ಅಷ್ಟೊತ್ತಿಗೆ ಸಿದ್ಧಾರ್ಥ ಬಾಗಿಲು ಹಾಕೊಂಡು, ಹೊತ್ತಾಯ್ತು, ಕಾಲಚಕ್ರವೇ ತಿರುಗು, ಯಾಕೆ ನಿಧಾನ ಕೊಡ್ತಾ ಇದೆ ಗಡಿಯಾರ, ಬೇಗ ಬೇಗ ತಿರುಗು. ಇದೊಂದು ದಿನ ಚೆನ್ನ ನೆಚ್ಚಿ ಚೆನ್ನನು ಎಚ್ಚೆತ್ತಿಹನೋ ಇಲ್ವೋ, ಚೆನ್ನ ಎಚ್ಚರವಾಗಿದನೋ ಇಲ್ವೋ. ಮತ್ತೊಂದು ಬಾಗಿಲು ತೆರೆದು ಇನ್ನೊಂದು ಕಡೆ ಬಾಗಿಲು. ಎಂತು ಮಲಗಿಯನು, ನಿದ್ದೆಯನವನನು ಶಾಂತಿ ಸಾಗರದೋಳು ಅದ್ದಿ ಅದ್ದಿಹಳು. ಏನ್ ಮಲಗಿದ ನೋಡು, ಶಾಂತಿ ಸಾಗರದಲ್ಲಿ ಮುಳುಗಿ ಹೋಗಿದ್ದಾನೆ. ಹ, ಎಲೆನಿದ್ದೆ, ಏನಿತ್ತು ಮೃದು ಮಧುರ ಮಧುರಳವು ನೀನು. ಏನಿದ್ದೆ, ಎಂತ ಮೃದು ಮಧುರ ತನವಾದಂಥವಳು ನೀನು, ಹೀಗ್ ಮಲಗಿಸ್ಬಿಡ್ತೀಯ ನೀನು ಅಂತ. ಸಮತೆ ಈಯುವೆ ಜಗದ ಜೀವಿಗಳಿಗೆಲ್ಲ, ಜಗತ್ತಿನ ಎಲ್ಲ ಜೀವಿಗಳಿಗೂ ಸಮಾನ ನೋಡ್ಕೊಳ್ಳೋಳು ನೀನೊಬ್ಬಳೆ. ಇಡೀ ಜಗತ್ತಿನ ಎಲ್ಲರಿಗೂ ಕೂಡ ಸಮಾನವಾಗಿ ಸಮತೆಯನ್ನು ನೀಡ್ತೀಯ ನೀನೊಬ್ಳೆ. ನಿದ್ದೆ ಮಾತ್ರ ತಾನೆ ಎಲ್ಲರಿಗೂ ಸಮಾನವಾಗಿ ಸಿಗೋದು. ಹ್ಮ್ ಜಗದ ಜೀವಿಗಳಿಗೆಲ್ಲ ನಿನ್ನ ಗಾಢಾಲಿಂಗನದ ದೋಳು ಎಲ್ಲರೂ ಒಂದೇ. ನಿನ್ನ ಗಾಢ ಆಲಿಂಗನದಲ್ಲಿ ನಿನ್ನ ತಬ್ಬಿಕೊಂಡವರೆಲ್ಲರೂ ಕೂಡ ಒಂದೇನೆ. ಬಡ ಕೂಲಿಯಾದೊಡೆಯು ಮೇಣ್ ಅರಸಾದೊಡೆಯು ಭೇದ ತೋರದೆ ನೀನು ಮುತ್ತಿಡುವೆ. ಅರಸಾದ್ರೇನು ಬಡವಾದ್ರೇನು ಯಾರಾದ್ರೂ ಕೂಡ ಒಂದೇ ರೀತಿಯಲ್ಲಿ ನೀನು ಆವರಿಸ್ಕೊಳ್ತೀಯ. ಯೋಗಿಯಾದರೂ ಅಥವಾ ತಲೆ ಬಡಿಗನಾದರೂ, ತಲೆ ಒಡೆಯೋನಾದ್ರೂ ಕೂಡ, ಯೋಗಿಯಾದ್ರೂ ಕೂಡ ಎಲ್ಲರಿಗೂ ನೀನು ಒಂದೇ ರೀತಿಯಲ್ಲಿ. ನಿನ್ನ ದಿಟ್ಟಿಯೊಳು ಎಲ್ಲರೂ ಒಂದೇ. ನಿನ್ನ ದೃಷ್ಟಿಯಲ್ಲಿ ದೃಷ್ಟಿಯೊಳಗೆ ಎಲ್ಲರೂ ಒಂದೇ. ನೋಡಿ, ಜಗಕ್ಕೆ ಏನಿತ್ತು ಬಳಲಿಕೆಯ, ಕೋಟಲೆಯ ನುಂಗುತಿಹೆ ನೀನು. ಜಗತ್ತಿನ ಬಳಲಿಕೆಯ ಎಷ್ಟು ಕೋಟಿ ಕೋಟಿ ಬಳಲಿಕೆಯನ್ನ ನೀನು ನುಂಗ್ತಾ ಇದ್ದೀಯ. ಚೆನ್ನ ಕನವರಿಸುತ್ತ, ಬಂದೆ ನನ್ನೊಡೆಯ, ಬಂದೆ. ಚೆನ್ನ ಇವನು ಮಾತಾಡ್ತಾ ಇದ್ನಲ್ಲ, ಅದಕ್ಕೆ ಕನವರ ಅಂದ್ರೆ ಸಾರಿ, ಇವನು ನಿಂತಿದ್ದಾನೆ, ಅವನು ಕನಸಿನಲ್ಲಿ ಮಾತಾಡ್ತಾ ಇದ್ದಾನೆ. ಬಂದೆ ನನ್ನೊಡೆಯ, ಬಂದೆ, ಬೇಡ ಬೇಡ ಬೇಡ, ನೀವು ಹೋಗ್ಬೇಡಿ ಅಂತ ಅವನು ಕನವರಿಸ್ತಾ ಇದ್ದಾನೆ. ಕನವರಿಸುತ್ತಿಹನು, ಪಾಪ ಚನ್ನಜ್ಜ, ಚನ್ನಜ್ಜ, ಎಲೆನಿದ್ದೆ, ನಿನ್ನ ಕಡಲೆನಿತು ಆಳವಿಹುದ. ನಿದ್ದೆಯ ಕಡಲು ಎಷ್ಟು ಆಳ ಇದೆಯೋ, ಯಾಕೆ ಚನ್ನಜ್ಜ ಹಿಂಗ್ ಕನವರಿಸ್ತಾ ಇದೀಯಾ, ಎಚ್ಚರಗಳು ಅಂತ ಮೈ ಮುಟ್ಟಿ ಎಬ್ಬಿಸ್ತ. ಚನ್ನಜ್ಜ, ಚನ್ನಜ್ಜ, ಗಾಬರಿಂದ, ಅಯ್ಯೋ ಅಯ್ಯೋ ಅಯ್ಯೋ, ಏನು ನನ್ನೊಡೆಯ ಅಂತ ಕಣ್ಣುಚ್ಕೊಂಡು, ಅಯ್ಯಯ್ಯೋ ಮಲಗ್ಬಿಟ್ಟಿದ್ದಪ್ಪ, ನಿದ್ದೆ ಆವರಿಸ್ಬಿಟ್ಟಿತ್ತು ಅಂತ ನೋಡ್ತಾನೆ. ಬೆದರದಿರು, ನಾನು ಸಿದ್ಧಾರ್ಥ. ಏನು ನನ್ನೊಡೆಯ, ಒಳಗೆ ಬಾ. ಕನಸು ಕಂಡೆ ಏನು? ಏನು ಕನಸಪ್ಪ? ದುಸ್ವಪ್ನ ನನ್ನೊಡೆಯ, ಅದು ದುಸ್ವಪ್ನ. ಏನು ಕನಸದು ಚೆನ್ನ? ನಾಲಗೆ ಬಾರ ದಿನಗಷ್ಟು ದುಸ್ವಪ್ನ. ಹೇಳಕ್ಕೆ ನಾಲ್ಗೆನೇ ಬರೋದಿಲ್ಲ, ಅಂತಹ ದುಸ್ವಪ್ನ ಇದು. ಹೇಳಬಾರ್ದು ಏನಿಗೆ, ಹೇಳಬಾರ್ದು ಸ್ವಪ್ನ ಅದು. ಸ್ವಪ್ನ ಅಂದ್ರೆ ಕನಸು, ಹೇಳಬಾರ್ದ ಕನಸದು, ಕೇಳಬಾರ್ದ ಕನಸದು. ಇರ್ಲಿ ಬಿಡು, ಹೋಗಿ ಕಡಿವಾಣ ಹಾಕದೆ ಕಂತಕನ ಕರೆದುತ್ತ. ಕಡಿವಾಣ ಏನು ಬೇಡ, ಕಂತಕ ಅಂದ್ರೆ ಕುದುರೆ. ಸಿದ್ಧಾರ್ಥನು ಏರಿ ಹೋಗುವ ಕುದುರೆಯನ್ನ ಕಂತಕ ಅಂತ ಕರಿತೀವಿ. ಕಂತಕ ಅಂತ ಇಲ್ಲಿ ಕರೆದಿದ್ದಾರೆ. ಕಡಿವಾಣ ಏನು ಬೇಡ, ಕಡಿವಾಣವನ್ನು ಹಾಕದೆಯೇ ಬಂಧನ ಇರುಕೂಡ್ದು, ಅದು ಕೂಡ ಸ್ವತಂತ್ರವಾಗಿ ಚಲಿಸಬೇಕು. ಆದ್ದರಿಂದ ಕಂತಕನನ್ನು ಕರ್ಕೊಂಡ್ ಬಾ ಅಂತ. ಜೊತೆಗೆ ಇನ್ನೊಂದು ಅಯವನ್ನು ಇನ್ನೊಂದು ಕುದುರೆಯನ್ನು ತಗೊಂಬಾ. ಏತಕ್ಕೆ? ಹಾ, ಆಗಲೇ ಮರತೆಯ, ಬೈಗಿನಲ್ಲಂದದ್ದು ಸಂಜೆ ಹೇಳಿದ್ನಲ್ಲಪ್ಪ, ಎಲ್ಲ ಮರ್ತ್ ಬಿಟ್ಟಿಯಾ? ಏನದು? ಇವನು ಹ್ಮ್ ಸ್ಮೃತಿ ಕೂಡ ಸ್ವಗತ. ಸಿದ್ಧಾರ್ಥ ಮನಸ್ಸಿನಲ್ಲಿ ಹೇಳ್ಕೊತಾ ಇದ್ದಾನೆ. ಸ್ಮೃತಿ ಕೂಡ ಹ್ಮ್ ಸ್ಮೃತಿ ಕೂಡ ನೆರವಿನವಿರ ಕಂಡೊಡನೆ ದೂರವಾಗುವುದು ಹೇಸಿ.
ಛೇ, ಸ್ಮೃತಿ ಕೂಡ, ನೆನಪು ಕೂಡ ನಿದ್ರೆಗೆ ಸೋಕಿ ಬಿಟ್ರೆ ಅದೂ ಕೂಡ ದೂರ ಆಗ್ಬಿಡುತ್ತೆ. ಅವನ ತಲೆ ಹಿಡಿದು ಮೆಲ್ಲನೆ ಅಲುಗಿಸಿ, ಉದುರುದುರು ನೆನಪೇ ಉದುರುದುರು, ಎಲ್ಲ ಬಿದ್ದೋಗ್ಬಿಡುಪ್ಪ ನೆನಪೆ, ಇಷ್ಟೊಂದು ನೆನಪುಗಳು ಮರ್ತೋದ್ರೆ ಹೇಗೆ ಅಂತ. ಓ, ಈಗ ನೆನಪಾಯ್ತಾ ಈಗ ಅಂತ ನಕ್ಕು. ಆಯ್ತಾಯ್ತಾಯ್ತು, ಈಗ ನೆನಪಾಯ್ತು ಅಂದ. ನಡೆ ಬೇಗ, ಅರಮನೆಯ ಪಶ್ಚಿಮ ದ್ವಾರದೊಳು ಕಾಯುತ್ತಿರು, ಬರುವೆನು ಅಲ್ಲಿಗೆ ಬೇಗ. ಅರಮನೆಯ ಪಶ್ಚಿಮ ದ್ವಾರದಲ್ಲಿ ಬಾಗಿಲಲ್ಲಿ ಕಾಯ್ತಾ ಇರು, ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ದ. ಅಪ್ಪಣೆ ನನ್ನೊಡೆಯ, ನಾನು ಹೋಗ್ತೇನೆ ಅಂತ ಹೊರಟ. ಸಿದ್ಧಾರ್ಥ ದೀಪದ ಬಳಿ ಬಂದು ಮತ್ತೆ ಅವನು ಸೊಗತ ಧ್ವನಿಯಲ್ಲಿ ಅಥವಾ ತನಗೆ ತಾನೇ ಹೇಳಿಕೊಳ್ಳುವ ಒಂದು ಲೋಕ ಸಂದೇಶ. ಬಾ, ಬಾ ಬೆಳಕೆ, ಬಾ ಬೇಗ, ನೀನು ಹೊರಗಿನ ಬೆಳಕು, ಜ್ಞಾನ ಒಳಗಿನ ಬೆಳಕು, ನೀ ನಡಿಗಳಿಗೆ ದಾರಿ ತೋರಿಸುವೆ. ಎಲೆಲೆ ಹೊರಗಿನ ಬೆಳಕೆ, ಒಳಗಿನ ಬೆಳಕ ಪಡೆಯಲು ಹೋಗುತ್ತಿಹೆನು, ನೆರವಾಗು. ಬಾ ಬೆಳಕೆ, ಬಾ, ಬೇಗ ಬಾ, ಬಾ ಬೆಳಕೆ, ಬೇಗ ಬಾ, ಬೇಗ ಬಾ. ಅವನು ಹೇಳ್ತಾ ಇರೋದು, ನಾನು ಹೊರಗಿನ ನೀನು ಹೊರಗಿನ ಬೆಳಕು, ಜ್ಞಾನದ ಒಳಗಿನ ಬೆಳಕು, ಜ್ಞಾನ ಒಳಗಿನ ಬೆಳಕು, ನೀನು ಹೊರಗಿನ ಬೆಳಕು, ಜ್ಞಾನ ಒಳಗಿನ ಬೆಳಕು, ನೀನು ಅಡಿಗಳಿಗೆ ಪಾದಗಳಿಗೆ ದಾರಿಯನ್ನು ತೋರಿಸು. ಅರಿವುದು ಅದರ ಆತ್ಮವನ್ನು, ಒಳಗಿನ ಬೆಳಕು ಅದರ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳುತ್ತೆ. ನೀನು ಜಗತ್ತಿನ ನಡೆಯೋದಿಕ್ಕೊಂದು ದಾರಿಯನ್ನು ತೋರಿಸು ಸಾಕು. ಬೆಳಕೆ, ಬೇಗ ಬಾ, ಕೈ ಹಿಡಿದು ನಡೆಸು. ಎಲ್ಲೆಲೆ ಹೊರಗಿನ ಬೆಳಕೆ, ಒಳಗಿನ ಬೆಳಕ ಪಡೆಯಲು ಹೋಗುತ್ತಿಹೇನು, ನೆರವಾಗು. ಅಯ್ಯೋ ಒಳಗಿನ ಬೆಳಕೆ, ಹೊರಗಿನ ಬೆಳಕನ್ನು ಪಡೆಯಲು ಹೋಗ್ತಾ ಇದ್ದೇನೆ, ದಯವಿಟ್ಟು ಸಹಾಯ ಮಾಡು. ಬಾ ಬೆಳಕೆ, ಬೇಗ ಬಾ. ದೀಪವಿಡಿದು ಬಾಗಿಲ ಬಳಿ ಬಂದು, ಕಡೆಯ ವಂದನೆ ನಿನಗೆ ಬೆಳಕೆ, ಕಡೆಯ ವಂದನೆ ನಿನಗೆ, ಕೋಣೆಯೇ, ಕಡೆಯ ವಂದನೆ ನಿನಗೆ, ಕಡೆಯ ವಂದನೆ ನಿನಗೆ. ಸವಿಯಾದ ನೆನಪುಗಳಿಗೆ ಆವಾಸವಾಗಿರುವೆ, ಸವಿಯಾದ ನೆನಪುಗಳಿಗೆ ಇದು ಆವಾಸ ಸ್ಥಾನವಾಗಿರುವೆ ನೀನು. ಕಡೆಯ ಬೆಳಕು, ಕಡೆಯ ವಂದನೆ ನೀನು, ನಿನಗೆ ಕೋಣೆಯೇ, ಕಡೆಯ ವಂದನೆ ನಿನಗೆ. ಹೋಗಿ ಮತ್ತೆ ಬಂದು ಅವನು ಒಂದ್ಸರಿ ಹೆಜ್ಜೆ ಇಟ್ಟು ಮತ್ತೆ ಬಂದು ಪತ್ರವನ್ನು ಬರೆದಿಟ್ಟು ಹೋಗ್ತೀನಿ ಅಂತ. ಪತ್ರವನ್ನು ಬರೆದಿಟ್ಟು ಹೋಗುವೆನು, ನನ್ನಿಂದ ಅವರಿಗೇಕೆ ಉದ್ವೇಗ, ಅವರಿಗೇಕೆ ಭಯ ಆಗ್ಬೇಕು, ಒಂದು ಪತ್ರ ಬರೆದಿಟ್ಟು ಹೋಗ್ತೀನಿ ಅಂತ. ಪತ್ರವನ್ನು ಬರೆದಿಟ್ಟು ದೀಪ ತೆಗೆದುಕೊಂಡು, ನಡೆಸನ್ನ ಬೆಳಕೆ ನಡೆಸು, ಬೆಳಗಿ ಮುಂದೆ ಹಡಿ ಇಡಿಸು, ಹೆಜ್ಜೆಯನ್ನು ಇಡಿಸು, ನನ್ನನ್ನು ನಡೆಸು, ಬೆಳಗಿಸು, ರುಜು ಮಾರ್ಗವನ್ನೇ ಇಡಿಸು, ಸತ್ಯದ ಮಾರ್ಗವನ್ನು ತೋರಿಸು, ಸತ್ಯದ ಮಾರ್ಗವನ್ನು ಇಡಿಸು. ನಾನು ಸತ್ಯವೇ ಸದಾ ಗೆಲ್ಲುವುದು, ನಾನು ಹೊರಡುತ್ತಿದ್ದೇನೆ ಅಂತ ಸಿದ್ಧಾರ್ಥನು ಹೊರಡ್ತಾ ಇದ್ದಾನೆ ಅರಮನೆಯನ್ನು ಬಿಟ್ಟು. ಇಲ್ಲಿಗೆ ದೃಶ್ಯ 2 ಮುಕ್ತಾಯವಾಗುತ್ತದೆ.